ಬಿಸ್ನೆಸ್ ಕ್ಯಾಟ್ರಿಂಗ್ ಬಿಸ್ನೆಸ್ ಅಂತ ಹೇಳಿದ ಕೂಡಲೇ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಏನಂತ ಹೇಳಿದ್ರೆ ಫುಡ್ ಬಿಸ್ನೆಸ್. ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಫುಡ್ ಪ್ರಿಪೇರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ನಿಯರೆಸ್ಟ್ ಇರುವ ಹಾಸ್ಟೆಲ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಜಾಸ್ತಿ ಇರುವ ಕ್ವಾರ್ಟರ್ಸ್ಗಳಿಗೆ ಅಥವಾ IT ಕಂಪನಿಗಳು ಅಥವಾ ಸ್ಟೂಡೆಂಟ್ಸ್ ಇರುವ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಲಿಕ್ಕೆ ಹೇಳಬೇಕು ಅವ್ರ ಹತ್ರ. ಫಾರ್ ಎಕ್ಸಾಂಪಲ್ 3,500ಕ್ಕೆ ಮಂತ್ಲಿ ಸಬ್ಸ್ಕ್ರಿಪ್ಷನ್, ಅದರಲ್ಲಿ ನೀವು ಊಟ ಮತ್ತು ತಿಂಡಿ ಎರಡನ್ನೂ ಕೊಡಬೇಕಾಗತ್ತೆ. ಮಂತ್ಲಿ 3,500 ಪರ್ ಪರ್ಸನ್ ನೀವು ಊಟ ಮತ್ತು ತಿಂಡಿ ಕೊಡಬೇಕು. ಹಾಗಂತ ಮಿನಿಮಮ್ 100 ಜನರನ್ನು ಜಾಯಿನ್ ಮಾಡಿಸಿ ನೀವು. ಅಂದರೆ 100 ಜನರಿಗೆ ಎವ್ರಿ ಡೇ ಊಟ ತಿಂಡಿ ಕೊಡಬೇಕು. 3,500 ಅವರದ್ದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. 3,500 ಇಂಟು 100 3,50,000 ರುಪೀಸ್ ಆಗುತ್ತೆ ಮಂತ್ಲಿ ನಿಮ್ಮ ಇನ್ಕಮು. ಅದರಲ್ಲಿ ನಿಮಗೆ 1.5 ಲಕ್ಷ ಎಕ್ಸ್ಪೆನ್ಸಸ್ ಹೋದರೂ ಕೂಡ ಮಿನಿಮಮ್ 2 ಲಕ್ಷ ಸೇವ್ ಆಗುತ್ತೆ. ಒಂದು ಒಳ್ಳೆ ಲಾಭ ಮಾಡ್ಕೊಳ್ಬೋದು. ಮನೆಯಲ್ಲೇ ಕೂತ್ಕೊಂಡು 100 ಜನರಿಗೆ ಅಡಿಗೆ ಪ್ರಿಪೇರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅಷ್ಟೇ. ಸೊ ಸಬ್ಸ್ಕ್ರಿಪ್ಷನ್